ರೂಪಾ ಮೇಡಮ್ ಜೊತೆ ಆಲ್ರೆಡಿ ನೀವು ವರ್ಕ್ ಮಾಡಿದ್ದೀರಾ. ಸೊ ಕೆಲವರು ಹೇಳ್ತಾರೆ ಆ್ಯಕ್ಟ್ರು, ಅಂದರೆ ಕೆಲವು ಡೈರೆಕ್ಟರ್ ಬಗ್ಗೆ, ಅಂದರೆ ತುಂಬ ಸ್ಟ್ರಿಕ್ಟು, ಇವ್ರು ತುಂಬ ಆ ಥರ ತುಂಬ ಸಾಫ್ಟು ಅಂತ. ಸೊ ರೂಪಾ ಮೇಡಮ್ ಯಾವ ಥರ ಅಂತ ನೀವು ಹೇಳ್ಬೇಕೆಂದ್ರೆ ತುಂಬ ವರ್ಕ್ ಮಾಡಿರೋ ಅವ್ರ ಜೊತೆ ಅಂತ. ರೂಪಾ ಒಂಥರ ಮದರ್ ಥರ, ಅಂದರೆ ನನಗೆ ಅಂತಲ್ಲ, ಒಂಥರ ಫುಲ್ ಪರಿಪೂರ್ಣ ವ್ಯಕ್ತಿ ಅಂತಾರಲ್ಲ, ಶೀ ಈಸ್, ಅವ್ರಿಗಿನ್ನೇನು ಬೇಡ, ಏನೂ ಆ್ಯಡ್ ಮಾಡೋದು ಬೇಕಾಗಿಲ್ಲ ಅವ್ರಿಗೆ ಅವರು ಶೀ ಈಸ್ ಫುಲ್. ಮತ್ತು ಪಾಪ ಅಂತಲೂ ಅನಿಸುತ್ತೆ, ಬಿಕಾಸ್ ಅವ್ರು ಅಷ್ಟು ಕೇರಿಂಗು, ಎಲ್ಲರೂ ಹೋಗಿ ಒಂಥರ ಅವ್ರ ಮೇಲೆ ಅವ್ರ ಭಾರನ ಹೇರ್ಕೋತಾರೆ. ಆ್ಯಂಡ್ ಐ ಡೋಂಟ್ ಥಿಂಕ್ ರೂಪಾ ಅದನ್ನು ಬರ್ಡನ್ ಅಂತಲೂ ಕನ್ಸಿಡರ್ ಮಾಡಲ್ಲ. ಅವ್ರಿಗೆ ಬೇರೆಯವರಿಂದ ತುಂಬ ಎಂಪಥೆಟಿಕ್ಕಾಗಿ ನಿಮ್ಮ ಜೊತೆ ಇರ್ತಾರೆ, ಆ ಭಾರನ ಹೊತ್ಕೊಂಡು ಹೋಗಲ್ಲ ಅವರು ಒಂಥರ. ಆಮೇಲೆ ಅಲ್ಲಿಗಲ್ಲಿ ಎಷ್ಟು ಹಾಕಿದ್ರೂ ತುಂಬಿಸ್ಕೊಳ್ಳೋ ಒಂದು ನೇಚರ್ ಅವ್ರದ್ದು. ಸೊ ಪ್ರೀವಿಯಸ್ ಸಿನಿಮಾ ಗಂಟು ಮೂಟೆಯಲ್ಲಿ ನಿಮ್ದು ಅಭಿನಯ ಎಲ್ಲ ನೋಡಿದ್ದೀವಿ ಸರ್. ಅಂದರೆ ಈಗ ನಿಮ್ಮದೇ ಆದಂಥ ಒಂದು ಡ್ರೀಮ್, ಈ ಪಾತ್ರದಲ್ಲಿ ಮಾಡಬೇಕು ಅಥವಾ ಈ ಥರ ಕ್ಯಾರೆಕ್ಟರ್ ಸಿಕ್ಕರೆ ನನಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ. ಸೊ ಆ ಥರ ಕ್ಯಾರೆಕ್ಟರ್ ಯಾವ್ದಾರು ಇದೆಯಾ ಅಂತ? ನನಗೆ ತುಂಬ ಸರ್ತಿ ಹೇಳಿದ್ದೀನಿ, ಮಹಾನಟಿ ಸಕ್ಕದು ಇಷ್ಟ ಆಗಿತ್ತು, ಆಯಿತಾ. ಮತ್ತು ನನಗೆ ಇತ್ತೀಚೆಗೆ ಬರ್ತಿರೋ ಹುಚ್ಚು ಮ್ಯೂಸಿಕಲ್ಸ್ ಇರುತ್ತಲ್ಲ, ಲಾಲಾ ಲ್ಯಾಂಡ್ ಆಯ್ತಲ್ಲ, ಆ ಥರ ಒಂದು ಮ್ಯೂಸಿಕಲಲ್ಲಿ ಮಾಡಬೇಕು ಅನ್ನೋದಿದೆ. ಮ್ಯೂಸಿಕಲ್ಸ್ ಬರ್ತಿಲ್ಲ ನಮ್ಮಲ್ಲಿ. ಮುಂಚೆ ಎಲ್ಲ ಸಿನಿಮಾನೂ ಮ್ಯೂಸಿಕಲ್ ಆಗಿರೋದು, ಇವಾಗ ಮ್ಯೂಸಿಕಲ್ ಕಾನ್ಸೆಪ್ಟ್